ಅಕ್ಬರ್ ಮಹಾರಾಜ ಒಂದ್ಸಲ ಯಾವುದೋ ಒಂದು ರಾಜತಾಂತ್ರಿಕ ಕೆಲಸದ ಮೇಲೆ ಬೀರ್ಬಲ್ನ ಅಹಮದಾನಗರಕ್ಕೆ ಕಳಿಸಿದ್ರು. ಅಲ್ಲಿ ಹೋಗಿ ಆ ನಗರದ ಸುಲ್ತಾನನ್ನ ಭೇಟಿ ಮಾಡಿ ಬರೋದಕ್ಕೆ ಹೇಳಿದ್ರು. ಅಕ್ಬರ್ ಮಹಾರಾಜನ ಆಪ್ತ ಪರಮ ಜ್ಞಾನಿ ಬೀರ್ಬಲ್ನನ್ನ ಭೇಟಿ ಮಾಡೋಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾಗಿ ಅಹಮದಾನಗರದ ರಾಜ ಹಿಗ್ಗಿ ಹೋಗಿದ್ದ. ಖುಷಿಯ ಜೊತೆಗೆ ಅವನಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚು ಸಹ ಬಂತು. ಯಾಕೆ ಅಂದರೆ ಅಷ್ಟೊತ್ತಿಗಾಗಲೇ ಬೀರ್ಬಲ್ನ ಬುದ್ಧಿವಂತಿಕೆ ಇಡೀ ದೇಶಕ್ಕೆ ಹರಡಿತ್ತು. ಈಗ ಅಹಮದಾನಗರದ ರಾಜನಿಗೆ ಹೇಗಾದರೂ ಮಾಡಿ ಈ ಬೀರ್ಬಲ್ನ ಕಷ್ಟಕ್ಕೆ ಸಿಕ್ಕಿಸಿ ನಾನು ಗೆಲ್ಲಬೇಕು, ಬೀರ್ಬಲ್ನ ಸೋಲಿಸಿದ್ರೆ ನನಗೆ ಆ ಹಿರಿಮೆ ಸಿಗುತ್ತೆ, ನನಗೂ ಅದನ್ನು ಅನುಭವಿಸ್ಬೇಕು ಅಂತ ಒಂದು ದೂರಾಲೋಚನೆ ಬಂತು. ಅದಕ್ಕೆ ಅವನು ಒಂದು ರಾಜತಂತ್ರವನ್ನು ಮಾಡ್ತಾನೆ. ಬೀರ್ಬಲ್ ಅಹಮದಾನಗರಕ್ಕೆ ಬರ್ತಿದ್ದಾನೆ ಅನ್ನೋ ವಿಷಯ ಕೇಳಿ ರಾಜ ದರ್ಬಾರ್ನ ಕಡೆಗೆ ಜನಸಾಗರವೇ ಹರಿದು ಬಂತು. ಬೀರ್ಬಲ್ನನ್ನ ಕಷ್ಟಕ್ಕೆ ಸಿಕ್ಸೋಕೆ ಅಂತ ಅಹಮದಾನಗರದ ರಾಜ ಅವನ ರೀತಿಯೇ ಕಾಣುವಂಥ ಇನ್ನೂ 8 ಜನರನ್ನು ಹುಡುಕಿ ಅವರಿಗೆ ಅವನಂತೆ ರಾಜನ ಹಾಗೆ ಉಡುಗೆ ತೊಡುಗೆಗಳನ್ನು ಕೊಟ್ಟು ಸರಿಸಮನಾದ ಆಸನಗಳನ್ನು ಹಾಕಿ ಅವರ ಮಧ್ಯ ಇವನು ಕೂಡ ಕೂತ್ಕೋತಾನೆ. ಸ್ವತಃ ಅಹಮದಾನಗರದ ಜನರು ತಮ್ಮ ರಾಜ ಯಾರು ಅನ್ನೋದನ್ನೇ ಗುರ್ತಿಡಿಯೋಕ್ಕಾಗಲಿಲ್ಲ. ಇನ್ನು ಬೀರ್ಬಲ್ ಈ ರಾಜ್ಯದ ರಾಜನನ್ನು ಒಂದು ಸರಿನೂ ನೋಡಿಲ್ಲ. ಅವನು ಹೇಗೆ ರಾಜನನ್ನು ಗುರ್ತು ಹಿಡಿತಾನೆ? ಹಿಡಿಯೋಕೆ ಸಾಧ್ಯನೇ ಇಲ್ಲ. ಈ ಸ್ಪರ್ಧೆಯಲ್ಲಿ ನಾನೇ ಗೆಲ್ಲೋದು ಅಂತ ರಾಜ ತುಂಬ ಖುಷಿ ಪಡ್ತಾ ಇರ್ತಾನೆ. ಮೊಘಲ್ ಸಾಮ್ರಾಜ್ಯದಿಂದ ಅಹಮದಾನಗರಕ್ಕೆ ತಲುಪಿದ ಬೀರ್ಬಲ್ಗೆ ಸಕಲ ರಾಜ ಮರ್ಯಾದೆಯಿಂದ ಎಲ್ಲರೂ ಬರ್ಮಾಡ್ಕೋತಾರೆ. ವಾದ್ಯಗಳು ಸಂಗೀತದ ನಡುವೆ ಕುದುರೆ ಸವಾರಿ ಮಾಡ್ತಾ ಅವನನ್ನು ದರ್ಬಾರಿಗೆ ಕರ್ಕೊಂಡು ಬರ್ತಾರೆ. ಜನ ಬೀರ್ಬಲ್ನ ನೋಡಿ ತುಂಬ ಖುಷಿಪಟ್ಟರು. ಆದರೆ ಬೀರ್ಬಲ್ಗೆ ಆ 9 ಜನರಲ್ಲಿ ರಾಜ ಯಾರು ಅಂತ ಗೊತ್ತಾಗಲೇ ಇಲ್ಲ. ಎಲ್ಲರೂ ಒಂದೇ ತರಹ ರಾಜ ಆಸ್ಥಾನದಲ್ಲಿ ಕೂತಿದ್ರು. ರಾಜನ ಹಾಗೆ ಉಡುಗೆ ತೊಡುಗೆಗಳನ್ನು ಹಾಕೊಂಡಿದ್ರು. ಆ 9 ರಾಜರ ಹಾಗೆ ಕೂತಿರೋರನ್ನ ನೋಡಿದ ತಕ್ಷಣ ಬೀರ್ಬಲ್ಗೆ ಗೊತ್ತಾಯಿತು ಇದು ರಾಜ ಬೇಕು ಅಂತ ಮಾಡಿರೋ ಕಿತಾಪತಿ ಅಂತ. ಬೀರ್ಬಲ್ಗೆ ಈ ತರಹದ ಪ್ರಶ್ನೆಗಳೇನು ಹೊಸದಲ್ಲ. ಅವನು ಇದನ್ನು ಕೂಡ ಬಗೆಹರಿಸಲು ಧೈರ್ಯದಿಂದ ಮುಂದಾದ. ಅವನು ಅಲ್ಲಿದ್ದ 9 ಜನರನ್ನು ದಿಟ್ಟಿಸಿ ನೇರವಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಆ 9ರಲ್ಲಿ 8 ಜನ ಅವರ ತಲೆಯನ್ನು ಬಗ್ಸಿರ್ತಾರೆ. ಒಬ್ಬ ಮಾತ್ರ ಬೀರ್ಬಲ್ನ ಕಣ್ಣಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡ್ತಾ ಇರ್ತಾನೆ. ಆಗ ಬೀರ್ಬಲ್ಗೆ ಯಾರು ಅಹಮದಾನಗರದ ರಾಜ ಎಂಬ ಸುಳಿವು ಸಿಕ್ಕಿತ್ತು. ಅದನ್ನು ಖಾತ್ರಿ ಮಾಡ್ಕೊಳ್ಳೋಕ್ಕೆ ಬೀರ್ಬಲ್ ನಸುನಗುತ್ತಾ ಅವರ ಬಳಿ 1-2 ಹೆಜ್ಜೆ ಮುಂದೆ ಇಟ್ಟು ಹೋಗ್ತಾನೆ. ಅವರನ್ನು ಪ್ರೀತಿಯಿಂದ ನೋಡ್ತಾನೆ. ಆದರೆ ಅಲ್ಲಿದ್ದ 8 ಜನ ಬೀರ್ಬಲ್ನ ನೋಡಿ ನಗೋ ಬದಲು ಎಲ್ಲರೂ ಒಬ್ಬ ವ್ಯಕ್ತಿಯ ಕಡೆನೇ ಪದೇ ಪದೇ ನೋಡ್ತಾ ಇರ್ತಾರೆ. ಹೆದರದೆ ಬೀರ್ಬಲ್ನನ್ನ ನಗ್ನಗ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದವನೇ ಆ ರಾಜ್ಯದ ರಾಜ ಅಂತ ಬೀರ್ಬಲ್ ತೀರ್ಮಾನ ಮಾಡ್ತಾನೆ. ಆಗ ಬೀರ್ಬಲ್ ಧೈರ್ಯವಾಗಿ ಮಹಾರಾಜನ ಬಳಿ ನಿಂತು ಅವರಿಗೆ ನಮಸ್ಕಾರ ಮಾಡಿ ನಾನು ಮೊಘಲ್ ಸಾಮ್ರಾಜ್ಯದ ರಾಜ ಅಕ್ಬರ್ ಅವರ ಪ್ರತಿನಿಧಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಬೀರ್ಬಲ್ನ ಜಾಣತನವನ್ನು ಮೆಚ್ಚಿ ಅಹಮದಾನಗರದ ರಾಜ ಅವನನ್ನು ಆದರದಿಂದ ಸ್ವಾಗತ ಮಾಡಿ ಕೂರಿಸ್ತಾರೆ. ಬೀರ್ಬಲ್ನ ಜಾಣತನವನ್ನು ಕಣ್ಣಾರೆ ನೋಡಿ ಮೆಚ್ಚಿದ ಜನರು ಬೀರ್ಬಲ್ಗೆ ಜೈಕಾರವನ್ನು ಹಾಕ್ತಾರೆ. ಬಂದ ರಾಜತಾಂತ್ರಿಕ ಕೆಲಸವನ್ನು ಮುಗಿಸಿದ ನಂತರ ಮಹಾರಾಜ ಬೀರ್ಬಲ್ಗೆ ಔತಣಕೂಟವನ್ನು ಏರ್ಪಡಿಸಿರ್ತಾರೆ. ನಂತರ ಬೀರ್ಬಲ್ನ ಖುಷಿಯಾಗಿ ಬೀಳ್ಕೊಡ್ತಾರೆ. ಇದಾಗಿತ್ತು ಬೀರ್ಬಲ್ ಬುದ್ಧಿವಂತಿಕೆಯ ಇನ್ನೊಂದು ಕತೆ. ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಇದೇ ರೀತಿ ಬಹಳಷ್ಟು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.